ಹಲೋ ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಎಲ್ಲ ಕೂಡ ಉಲ್ಟಾ ಹೊಡಿತಿದ್ಯಲ್ಲಪ್ಪ ಅಂತ ಅನ್ಕೋತಿದ್ದಾರೆ ಕಾವೇರಿ. ಅಥವಾ ಆಗಿತ್ತೇನೋ ಈ ಕಡೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಜಾಲಿ ರೈಡ್ಗೆ ಹೋಗ್ತಿದಾರ. ಹಾಗಿದ್ರೆ ಹೇಗಿರುತ್ತೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್? ಬಿಗ್ ಸರ್ಪ್ರೈಸ್ ಕೊಡ್ತಿದ್ದಾನೆ ಈ ಕಡೆ ವೈಷ್ಣವ್. ನಂತರ ಆ ಕಡೆ ಕೀರ್ತಿ ಮತ್ತೆ ಕಾರುಣ್ಯ ಎಲ್ಲ ಹೋಗ್ತಿದ್ದಾರೆ. ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ವೈಶ್ ಇಬ್ಬರ ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರೋಗ್ರಾಮ್ ಸಿಂಪಲ್ ಆಗಿ ಮನೆಯವರು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಕಾವೇರಿ ಮಾತ್ರ ಅಲ್ಲಿರುವುದಿಲ್ಲ. ಬಿಕಾಸ್ ಕೀರ್ತಿ ಮನೆಗೆ ಹೋಗಿದ್ದಾರೆ. ಕೀರ್ತಿ ಮನೆಗೆ ಹೋಗಿದ್ದೆ ಅವಮಾನ ಆಗಿದೆ. ಕೀರ್ತಿ ಅಂತೂ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ, ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಮುಖಕ್ಕೆ ಬಾಗ್ಲಾಕಿ ಆಚೆ ಕಳಿಸಿದಾಳೆ. ಈ ಒಂದು ಫ್ರಸ್ಟ್ರೇಷನ್ನ ತಡ್ಕೊಳಕ್ಕಾಗ್ತಾ ಇಲ್ಲ ಕಾವೇರಿ ಅವ್ರಿಗೆ. ಅದಕ್ಕೋಸ್ಕರ ಏನಿದು ಏನಾಗ್ತದೆ ಅಂತ ಅನ್ಕೊಂಡಿದ್ದೆ ಕೀರ್ತಿಗೆ ಮತ್ತೆ ಕಾಲ್ ಮಾಡ್ತಾರೆ. ಯಾಕಂಟಿ ನಾನು ಹೇಳಿದೆ ಅಲ್ವಾ, ನನಗೆ ಯಾಕೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ರ? ಹೇಳಿದ ಅರ್ಥ ಆಗ್ಲಿಲ್ವಾ? ದಯವಿಟ್ಟು ನನಗೆ ಬ್ರೇಕ್ ಬೇಕು. ಇನ್ನು ಮುಂದೆ ಯಾವ್ದನ್ನ ಕೂಡ ನನ್ನ ತಲೆ ಮೇಲೆ ಹಾಕಬೇಡಿ, ಏನೇ ಇದ್ರೂ ನೀವೇ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಿದ್ದಾಳೆ. ಈ ಕಡೆ ಕಾವೇರಿ ಅವರು ಏನಾಯ್ತು ಕೀರ್ತಿ, ಯಾಕೆ ರೀತಿ ನಡ್ಕೋತಿದ್ಯಾ, ಅಂಥದ್ದು ಏನಾಯ್ತು ಅಂತ ಕೇಳಿದಕ್ಕೆ ನಿಮ್ಗೆ ಯಾಕೆ ಆಂಟಿ ಅಂತ ಹೇಳಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಆಗ ಕೀರ್ತಿ ನಮ್ಮಂಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಅವಳಿಗೆ ತುಂಬ ನೋವು ಕೊಡೋಕೆ ಇಷ್ಟ ಇಲ್ಲ, ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗಬೇಕು, ಸ್ಟ್ರೆಸ್ ರಿಲೀಫ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಹೌದಮ್ಮ ಅಮ್ಮನ ಮುಂದೆ ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ ಅಲ್ವಾ ಅಂದಾಗ ನಾನು ಇಲ್ಲಿ ಹೇಳಿದೆ, ವೈಷ್ಣವ್ ಬಿಡ್ತೀನಿ ಅಂತ ಹೇಳಲಿಲ್ಲ. ನಾನು ಒಂದು ವಾರದ ಮಟ್ಟಿಗೆ ನಾನು ಬ್ರೇಕ್ ತೊಗೊಂಡು ಹೋಗ್ತಿದ್ದೀನಿ, ಆದಷ್ಟು ಬೇಗ ಬರ್ತೀನಿ, ನಾನು ವೈಷ್ಣವ್ ನಾನು ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಫೋನ್ ಕಟ್ ಮಾಡ್ತಾಳೆ. ನಂತರ ಈ ಕಡೆ ಕಾವೇರಿ ಅವ್ರಿಗೆ ಅನ್ನಿಸ್ತದೆ ಹೀಗಿದೆಲ್ಲ ಸಾಧ್ಯ ಆಗತ್ತೆ, ನಿಜವಾಗ್ಲೂ ಕಾರಣ ಇಷ್ಟು ದಿನ ಚೆನ್ನಾಗೇ ಇದ್ಲು, ಆಲ್ ಆಫ್ ಅ ಸಡನ್ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಸಾಧ್ಯನಾ, ಅಥವಾ ಏನಾದರೂ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದಾರೆ. ನಂತರ ಈ ಕಡೆ ಕಾವೇರಿ ಅವರ ರೂಮ್ಗೆ ವೈಷ್ಣವ್ ಮತ್ತು ಲಕ್ಷ್ಮಿ ಬರ್ತಾರೆ. ಏನಮ್ಮ ನೀನು ಬರಲೇ ಇಲ್ವಲ್ಲ, ಸರಿ ಬಿಡು ನಾವೇ ದೇವ್ರು ಅಂತ ದೇವ್ರ ಹತ್ರಕ್ಕೆ ನಾವೇ ಬಂದ್ವಿ ಅಂತ ಹೇಳಿ ಆಶೀರ್ವಾದ ಮಾಡಿಸ್ಕೋತಾರೆ. ಈ ಕಡೆ ನಾಟಕಕ್ಕೆ ಆಶೀರ್ವಾದ ಕೂಡ ಏನೋ ಮಾಡ್ತಾರೆ. ಆದರೆ ಕಾವೇರಿ ಅವ್ರ ಮನಸ್ಸು ಮಾತ್ರ ಕೀರ್ತಿ ಯಾಕೆ ರೀತಿ ಆಡ್ತಿದ್ದಾಳೆ, ಏನಪ್ಪ ಮಾಡೋದು ನಾನು, ಈ ರೀತಿ ಕೀರ್ತಿ ದೂರ ಆಗ್ಬಿಟ್ರೆ, ನನ್ನ ಅಸ್ತ್ರ ನನ್ನ ಕೈ ತಪ್ಪು ಹೋಗ್ಬಿಟ್ರೆ ನಾನು ಏನು ಮಾಡಲಿ, ನಾನು ಬೀಸಬೇಕಾಗಿರೋ ಬಾಣನೇ ಅವಳಿಂದ, ಅವಳೇ ನನ್ನ ಕೈಲಿಲ್ಲ ಅಂದರೆ ಖಂಡಿತ ಲಕ್ಷ್ಮಿ ಮತ್ತು ವೈಷ್ಣವ್ ದೂರ ಮಾಡೋಕ್ಕಾಗಲ್ಲ. ಅವಳು ಬೆಂಬಿಡದೆ ವೈಷ್ಣವಿಂದ ಬಿದ್ದಾಗ ಮಾತ್ರ ಲಕ್ಷ್ಮಿ ಮತ್ತು ವೈಷ್ಣವ್ನ ದೂರ ಮಾಡೋಕ್ಕಾಗೋದು. ಇಲ್ಲ ಹೇಗಾದರೂ ಮಾಡಿ ನನ್ನ ಅಸ್ತ್ರ ಕೈ ತಪ್ಪದೇ ಇರೋ ಹಾಗೆ ನೋಡ್ಕೋಬೇಕು, ಇಲ್ಲ ಅಂದರೆ ನನ್ನ ಮಗ ನನ್ನಿಂದ ದೂರ ಆಗ್ಬಿಡ್ತಾನೆ ಅಂತ ಯೋಚನೆ ಮಾಡ್ತಿದ್ದಾರೆ. ಆ ಕಡೆ ಮತ್ತೆ ಲಕ್ಷ್ಮಿ ಮತ್ತು ವೈಶ್ಯ ಇಬ್ರು ಕೂಡ ಇದ್ದಾರೆ. ಈ ಕಡೆ ಲಕ್ಷ್ಮಿ ಅಂತೂ ನೋಡಿ ಎಲ್ಲರೂ ಕೂಡ ನಮ್ಮನ್ನು ಟೀಸ್ ಮಾಡ್ತಿದ್ದಾರೆ, ನೆನಪಿನ ಶಕ್ತಿನೇ ಇಲ್ಲ ನಿಮಗೆ, ವೆಡ್ಡಿಂಗ್ ಆ್ಯನಿವರ್ಸರಿನೇ ನೆನಪಿಲ್ಲ ಅಂತ. ಅದರಲ್ಲೂ ಹೆಂಡತಿ ಗಂಡ ಮರೆತ್ರೆ ಸೂಟ್ ಇಟ್ಕೊಂಡು ನಿಂತ್ಕೋಬೇಕು, ಅಂಥದ್ರಲ್ಲಿ ನಾನೇ ಮರೆತು ಬಿಟ್ಟಿದ್ದೀನಿ, ಎಂಥ ಕೆಲಸ ಮಾಡಿದ್ದೀನಿ ನೋಡಿ ಅಂತ ಹೇಳ್ತಿದ್ರೆ. ಅದಕ್ಕೆ ಹೇಳೋದು ಮರುಗುಳಿ ಅಂತ ಹೇಳಿದಾಗ, ಏನಿಲ್ಲ ಮರುಗುಳಿ ನೀವು, ನಾನೇ ಅಕ್ಕಂಗೆ ಯಾವಾಗಲೂ ಹೇಳ್ತಿದ್ದೆ, ಅಕ್ಕ ಸಣ್ಣ ಸಣ್ಣ ಆ್ಯನಿವರ್ಸರಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ, ಬಟ್ ಇವತ್ತು ನಾನೇ ಮರ್ತಿದ್ದೀನಿ. ಖಂಡಿತ ಅಕ್ಕ ಅಂತೂ ಈ ವಿಷಯ ಗೊತ್ತಾದರೆ ನಮ್ಮನ್ನು ಗುಂಬಿಡ್ತಾಳೆ ಅಂದಾಗ, ಅದಕ್ಕೆ ಇನ್ನೊಬ್ರಿಗೆ ಯಾವತ್ತೂ ಕೂಡ ಟೀಚ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದಾಗ ನನಗೇನು ಗೊತ್ತಿತ್ತು ಇಂಥ ಮರೆಗುಳಿ ಗಂಡ ಸಿಗ್ತಾನೆ ಅಂತ ಹೇಳ್ತಾಳೆ. ನಿನಗೆ ಗೊತ್ತಾ ಸಿಂಪಲ್ ಸೆಲೆಬ್ರೇಷನ್ನು ಸೂಪರ್ ಸೆಲೆಬ್ರೇಷನ್ ಆಗಿ ಮಾಡಬೇಕು ಅಂತ ಹೇಳ್ತಿದ್ಲು ಅಂತ ವೈಶ್ ಕೀರ್ತಿ ಬಗ್ಗೆ ಮಾತಾಡ್ಬಿಡ್ತಾರೆ, ಅಂದರೆ ಹಾಳೆ ಲವರ್ ಬಗ್ಗೆ. ಈ ಕಡೆ ಲಕ್ಷ್ಮಿಗೆ ಒಂದು ಕ್ಷಣ ಬೇಜಾರಾದರೂ ಅದನ್ನು ಮನ್ಸಿಗೆ ಹಾಕೊಳ್ದೆ, ಹೌದೌದು ನಿಮ್ಮ ಕಾಗೆ ಸುಂದ್ರಿ ಸಿಂಪಲ್ನ ಸೂಪರ್ ಮಾಡ್ತಿದ್ರಂತೆ, ಅದೇಗಪ್ಪ ಅದೆಲ್ಲ ಸಾಧ್ಯ ಇಲ್ಲ, ನನ್ನ ಗಂಡ ಅಂತೂ ನನಗೇನೂ ಕೂಡ ಗಿಫ್ಟೇ ಕೊಟ್ಟಿಲ್ಲ, ಇನ್ನು ಸರ್ಪ್ರೈಸ್ ಆಗಿ ಸೂಪರ್ ಪ್ಲ್ಯಾನ್ ಮಾಡೋದೆಲ್ಲಿ, ಸರಿ ಏನು ನೀವು ಸರ್ಪ್ರೈಸ್ ಸೂಪರ್ ಪ್ಲ್ಯಾನ್ ಮಾಡ್ತೀರಾ, ಏನಾದರೂ ಮಾಡಬೇಕಲ್ವಾ, ಇಲ್ಲಿಗೆ ಮುಗ್ದೋಯ್ತಾ ಅಂದಾಗ ಏನು ಮಾಡಬೇಕು, ಈ ವೈಶ್ ಅಂತೂ ಏನು ಮಾಡಬೇಕು ಅಂತ ಮನ್ಸಿಟ್ರೆ ಮಾಡ್ತಾನೆ, ಏನು ಬೇಕು ಕೇಳಿ ಅಂತ ಹೇಳ್ತಿದ್ರೆ. ಈ ಕಡೆ ನೀವೊಂದು ಲಿಸ್ಟ್ ಬರೀರಿ, ನಿಮ್ಗೆ ಏನೇನು ಬೇಕು ಅಂತ ಒಂದು ಬುಕ್ ಕೊಡ್ತಾನೆ, ನೀವು ಬರೀರಿ ಅಂತ. ಈ ಕಡೆ ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದಮೇಲೆ ನಿಮ್ಮ ವಿಶ್ ಕೂಡ ಈಡೇರಬೇಕು ಅಂತ ಇಲ್ಲಿ ಅವನಿಗೂ ಕೂಡ ಬುಕ್ ಕೊಡ್ತಾರೆ. ಇಬ್ಬರು ಕೂಡ ಬುಕ್ಕಲ್ಲಿ ಬರೀತಾರೆ, ಜೊತೆಗೆ ಮೂರು ವಿಶ್ ಇಬ್ರದ್ದು ಮೂರು ವಿಶ್ನ ಕಂಪ್ಲೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಆಗುತ್ತೆ. ಅದ್ರ ಪ್ರಕಾರವಾಗಿ ವೈಷ್ಣವ್ ಮೊದಲನೇ ವಿಶ್ ಜೊತೆಲಿ ಲಕ್ಷ್ಮಿ ಜೊತೆಲಿ ವಾಕಿಂಗ್ ಹೋಗೋದು. ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಆ ಬಟ್ಟೆ ಅಂತೂ ಹಾಕೊಳ್ಳೋದಿಲ್ಲ, ಬೇರೆ ಬಟ್ಟೆ ತಂದ್ಕೊಡ್ಬೇಕು ಅಂದಾಗ ಅದೇಗಾಗುತ್ತೆ. ಆಮೇಲೆ ವೈಷ್ಣವ್ ಸಿಂಗರ್ ವೈಷ್ಣವ್ ಇಂಥ ಡ್ರೆಸ್ ಎಲ್ಲ ಹಾಕೋತಾರೆ, ಅಡುಗುಲೆಜ್ಜು ಅಂತ ಆಡ್ಕೊಳ್ಳಲ್ವಾ ಅಂದಾಗ ನಿಮ್ಗೆ ಇದು ಕೂಡ ಮ್ಯಾಚರ್ ಆಗುತ್ತಾ ಅಂತ ತುಂಬ ವಿಚಾರ ಮಾಡ್ಕೋತಾಳೆ ಲಕ್ಷ್ಮಿ. ಇಲ್ಲಪ್ಪ ಸುಮ್ಮನೆ ತಮಾಷೆ ಮಾಡಿದೆ, ನನ್ನ ಹೆಂಡತಿಗೆ ಕಂಫರ್ಟ್ ಆಗುತ್ತಾರೆ, ಹೇಗೆ ಬಟ್ಟೆ ಹಾಕ್ಕೊಂಡ್ರು ನನಗೇನು ಪ್ರಾಬ್ಲಮ್ ಇಲ್ಲ ಗೊತ್ತಾ ಅಂತ ಹೇಳ್ತಿದ್ದಾರೆ. ಇದರಿಂದ ಅವಳಿಗೂ ಕೂಡ ಖುಷಿ ಆಗುತ್ತೆ. ನಂತರ ನಿಮ್ಮ ವಿಷಯ ಹೇಳಿ ಅಂತ ಹೇಳಿದಾಗ, ಬೇಡ ನಿಮ್ಮ ವಿಷಯ ಹೇಳೋದು ಬೇಡ, ಒಂದು ವಿಷಯ ಆದಮೇಲೆ ಕಂಪ್ಲೀಟ್ ಆದಮೇಲೆ ನೀವು ನಿಮ್ಮ ವಿಷಯ ಹೇಳಿ, ಅದು ಕಂಪ್ಲೀಟ್ ಮಾಡಿದ್ಮೇಲೆ ನಾನು ನನ್ನ ವಿಷಯ ಹೇಳ್ತೀನಿ, ಇದೇ ಥರ ನಾವು ಟ್ರಿಪ್ ಹೊಡ್ಕೊಂಡು ಬರೋಣ ಅಂತ ಹೇಳ್ತಾರೆ. ಸಖತ್ತಾಗಿದೆ ಅಂತ ಹೇಳಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ತಾರೆ, ಇಬ್ಬರು ಕೂಡ ರೆಡಿ ಆಗ್ತಾರೆ. ನಂತರ ವೈಷ್ಣವ್ ಬರ್ತಾನೆ. ಅದಕ್ಕೂ ಮುನ್ನ ಕಾವೇರಿ ಅವರು ಕೀರ್ತಿ ಹತ್ರ ಹೋಗಿರ್ತಾರೆ.
ಎಲ್ಲಿಗೆ ಹೋಗ್ತಿದ್ಯಾ ಕೀರ್ತಿ ಅಂತ ಕೇಳ್ತಿದ್ರೆ ನಿಮ್ಗೆ ಯಾಕೆ ಆಂಟಿ ನನಗೆ ಗೊತ್ತಿದೆ ನಮ್ಮಮ್ಮನ ನೋಡ್ಕೊಳ್ಳೋದು, ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ಹೇಳಿದೆ ಅಲ್ವಾ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ರಾ ಅಂತ ಕೂಡ ಕೇಳ್ತಾಳೆ. ಹಾಗಲ್ಲ ಅಮ್ಮ, ಕಾರುಣಿಗೆ ಹುಷಾರಿಲ್ಲ ಅಂದಾಗ ಮನಸ್ಸು ಕೇಳಲಿಲ್ಲ, ಅದಕ್ಕೋಸ್ಕರ ಬಂದೆ. ರಿಪೋರ್ಟ್ನೂ ಕೂಡ ತೊಗೊಂಡೋಗು, ಆಮೇಲೆ ಹೆಚ್ಚು ಕಡಿಮೆ ಆದರೆ ಹೋಗೋ ದಾರಿಲಿ ಯಾವ್ದಾದ್ರು ಹಾಸ್ಪಿಟಲ್ ಇದ್ದರೆ ಸೇರಿಸ್ಬೋದು ಅಂದಾಗ ನನ್ನ ಅಮ್ಮಂಗೆ ಏನೂ ಆಗಲ್ಲ, ನಾನು ನೋಡ್ಕೋತೀನಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ನನ್ನ ವಿಷಯಕ್ಕೆ ಬರಬೇಡಿ ಅಂತ ಅಲ್ಲಿಂದ ಹೊರಡ್ತಾಳೆ. ಆದರೆ ಇಲ್ಲಿ ಕಾವೇರಿ ಅವರು ಒಂದು ವಾರ ನೀನು ಬಿಟ್ಟಿರ್ತೀಯ, ನಿನ್ನನ್ನು ಹೇಗೆ ಕರ್ಸ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಕಾವೇರಿ ಹೇಳಿ ಮನೆಗೆ ಬರ್ತಾರೆ. ಆ ಕಡೆ ಸುಪ್ರೀತಾ ಕಾರುಣ್ಯ ಅವರಂತೂ ಈ ನಾಟಕನ ನಾನು ಮೊದಲೇ ಮಾಡಬೇಕಿತ್ತು, ಇಷ್ಟೊತ್ತಿಗೆ ನನ್ನ ಮಗಳು ಮದುವೆ ಆಗಿರ್ತಿತ್ತು ಅಂತ ಅಂದ್ಕೊಂಡಿದ್ದೆ. ಮಗಳ ಜೊತೆ ಕಾರಲ್ಲಿ ಹೊರಗಡೆ ಹೋಗ್ತಿದ್ದಾರೆ. ನಂತರ ಈ ಕಡೆ ವಾಯಿಶ್ ಬಂದಿದ್ದೆ, ಏನಿದು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಮನೆಯವರೆಲ್ಲರೂ ಕೇಳ್ತಿದ್ದಾರೆ. ಈ ಕಡೆ ನಾನು ಲಕ್ಷ್ಮಿ ಇಬ್ಬರು ಕೂಡ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಈ ರೀತಿ ಅಂತ ಎಲ್ಲವನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೂಪರ್ ಆಗಿದೆ ನಿಮ್ಮ ಪ್ಲ್ಯಾನ್, ನನ್ನ ಮಗ ಸೊಸೆ ಹೀಗಿರಬೇಕು ಅನ್ನೋದೇ ನನಗೆ ತುಂಬಾ ಖುಷಿ ಅಂತ ಕೃಷ್ಣ ಅವರು ಹೇಳ್ತಿದ್ರೆ ಈ ಕಡೆ ಕಾವೇರಿ ಅಂತೂ ಉರ್ತು ಹೋಗ್ತಿದ್ದಾರೆ. ನಂತರ ಅವ್ರು ತುಂಬ ಮುದ್ದಾಗಿ ಲಕ್ಷ್ಮಿ ರೆಡಿಯಾಗಿ ಬರ್ತಾಳೆ. ಲಕ್ಷ್ಮಿನ ನೋಡಿ ಎಲ್ಲರೂ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಮ್ಮ ಅಂತ ಹೇಳಿ ಹೋಗ್ಲುತ್ತಾರೆ. ನಂತರ ಗಂಡ ಹೆಂಡತಿ ಇಬ್ಬರು ಕೂಡ ಸೇರಿಕೊಂಡು ಮನೆಯಿಂದ ಹೊರಡ್ತಿದ್ದಾರೆ. ಹಾಗಾದ್ರೆ ಹೋಗ್ತಿರೋ ನಡುವೆ ಇನ್ನೇನಾದರೂ ಆಗ್ಬೋದಾ? ಕೀರ್ತಿ ಮತ್ತು ಕಾರುಣ್ಯ ಅವ್ರು ಹೋಗಿರೋ ಜಾಗಕ್ಕೆ ಇವರಿಬ್ಬರು ಹೋಗ್ತಾರೆ. ಅಲ್ಲೂ ಕೂಡ ಕೀರ್ತಿ ಇವ್ರಿಗೆ ಮುಖಾಮುಖಿ ಆಗ್ತಾಳೆ. ಏನಾಗುತ್ತೆ ಈ ಕಡೆ ಕಾವೇರಿ ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಕೊಡ್ತಾರೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.